ಗೋಬಿ ಮಂಚೂರಿ ಚೈನೀಸ್ ಡಿಶ್ ಅಂತ ಗೊತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಗೋಬಿ ಮಂಚೂರಿಯನ್ನು ಎಲ್ಲಿ ಸಿದ್ಧಪಡಿಸಲಾಯಿತು, ಇದರ ಇತಿಹಾಸ ಏನು ಅಂತ ಗೊತ್ತಾ? ಸಂಜೆ ಆಯಿತು ಅಂದರೆ ಸಾಕು, ಆಫ್ ಆದರೂ ಸರಿ ಫುಲ್ ಆದರೂ ಸರಿ, ಗೋಬಿ ಮಂಚೂರಿ ತಿಂದರೆ ಅದೇನೋ ಒಂಥರ ನೆಮ್ಮದಿ ಅನ್ನೋರ ಸಂಖ್ಯೆ ಹೆಚ್ಚಿದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವವರು ಕೂಡ ಇದ್ದಾರೆ. ಒಂದಿಷ್ಟು ಜನರು ಈ ಖಾದ್ಯವನ್ನು ಇಷ್ಟಪಡ್ತಾರೆ. ಸಣ್ಣ ಗಾಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ನ ಮೆನುವಿನಲ್ಲಿಯೂ ಈ ಖಾದ್ಯ ಇರುತ್ತೆ. ಗೋಬಿ ಮಂಚೂರಿಯ ಮೂಲ ಚೀನಾ. ಈಶಾನ್ಯ ಚೀನಾದಲ್ಲಿ ಮಂಚೂರಿಯಾ ಅನ್ನೋ ಒಂದು ಪ್ರದೇಶವಿದೆ. ಇಲ್ಲಿಯ ಜನರನ್ನು ಮಂಚೂರಿಯನ್ ಅಂತ ಕರೆಯಲಾಗ್ತಿತ್ತು. ಭಾರತದಲ್ಲಿ ಚೈನೀಸ್ ರೆಸ್ಟೋರೆಂಟ್ಗಳು ತಯಾರಿಸಿದ ಆಹಾರ ಪದಾರ್ಥಕ್ಕೆ ಈಶಾನ್ಯ ಚೀನಾದ ಪಾಕವಿಧಾನ ಅಂತ ಗುರುತಿಸಕ್ಕಾಗಿ ಮಂಚೂರಿಯಾ ಅಂತ ಹೆಸರಿಸಲಾಯಿತು. ಚೀನಿ ಮೂಲದ ಭಾರತೀಯ ರೆಸ್ಟೋರೆಂಟ್ 1975ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಗೋಬಿ ಮಂಚೂರಿ ಸಿದ್ಧಪಡಿಸಿದ್ದು. ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಅಡುಗೆಯವನಾಗಿ ಕೆಲಸ ಮಾಡುತ್ತಿದ್ದ ನೆಲ್ಸನ್ ವಾಂಗ್ ಅವರನ್ನು ಗ್ರಾಹಕರೊಬ್ಬರು ಹೊಸ ಖಾದ್ಯವನ್ನು ಸಿದ್ಧಪಡಿಸಿಕೊಡುವಂತೆ ಕೇಳಿದ್ರಂತೆ. ಆರಂಭದಲ್ಲಿ ಚಿಕನ್ ಮಂಚೂರಿಯನ್ನು ವಾಂಗ್ ತಯಾರಿ ಮಾಡಿದ್ರಂತೆ. ನಂತರ ಅದರ ಪಾಕವಿಧಾನ ಬದಲಾಯಿಸಿ ಸೋಯಾ ಸಾಸ್ನೊಂದಿಗೆ ಗರಂ ಮಸಾಲ ಸೇರಿಸಿ ಭಾರತೀಯ ಸಾಂಪ್ರದಾಯಿಕ ಮಸಾಲೆಯೊಂದಿಗೆ ಕೆಚಪ್, ವಿನೆಗರ್ನಂತಹ ಪದಾರ್ಥವನ್ನು ಸೇರಿಸಿ ತಯಾರು ಮಾಡಿದ್ದೇ ಈ ಗೋಬಿ ಮಂಚೂರಿ. ಈಗ ಭಾರತೀಯರ ರುಚಿಗೆ ಅನುಗುಣವಾಗಿ ತಯಾರು ಆಗ್ತಾ ಇರೋ ಈ ಗೋಬಿ ಮಂಚೂರಿ ಒಂದಿಷ್ಟು ಜನರ ಮೆಚ್ಚುಗೆಯ ತಿನಿಸು, ಒಂದಿಷ್ಟು ಜನರ ಬದುಕಿನ ಬಂಡಿ, ಒಂದಿಷ್ಟು ಹೋಟೆಲ್ಗಳ ಮೆನುವಿನಲ್ಲಿರುವ ರೆಸಿಪಿ. ಇದು ಗೋಬಿ ಮಂಚೂರಿ ಭಾರತದಲ್ಲಿ ತಯಾರಾದ ಕತೆ. ಮತ್ತೆ ಭೇಟಿಯಾಗೋಣ. ಈ ರೀತಿಯ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.